बच्चों, आज हम एक और नया पाठ सीखेंगे। कर्नाटक की वीर महिला चेन्नम्मा की देशभक्ति का परिचय प्राप्त करते हैं। अंग्रेज़ों की अनेक कोशिशों के बाद भी कित्तूर को चेन्नम्मा ने बचाया, लेकिन चेन्नम्मा के बंदी बन जाने के कारण कित्तूर अंग्रेज़ों के वश में गया। चेन्नम्मा जैसी वीर महिला के कारण कर्नाटक गर्व का अनुभव करता है। ಮಕ್ಕಳೇ, ಬ್ರಿಟಿಷರ ಅನೇಕ ಪ್ರಯಾಸಗಳ ನಂತರವೂ ಸಹ ಕಿತ್ತೂರನ್ನು ಚೆನ್ನಮ್ಮ ಕಾಪಾಡಿದಳು. ಆದರೆ ಕೆಲವು ದೇಶದ್ರೋಹಿಗಳ ಕಾರಣ ಚೆನ್ನಮ್ಮ ಬಂಧಿತಳಾದಳು. ಚೆನ್ನಮ್ಮಳ ಬಂಧನದ ನಂತರ ಬ್ರಿಟಿಷರು ಕಿತ್ತೂರನ್ನು ತಮ್ಮ ವಶಕ್ಕೆ ಪಡಿಸಿಕೊಂಡರು. ಚೆನ್ನಮ್ಮಳಂತಹ ವೀರ ಮಹಿಳೆಯ ಕಾರಣ ಕರ್ನಾಟಕ ಗರ್ವದ ಅನುಭವವನ್ನು ಪಡೆಯುತ್ತದೆ. ಮಕ್ಕಳೇ, ಇಂದು ನಾವು ಕರ್ನಾಟಕದ ವೀರ ಮಹಿಳೆ ಚೆನ್ನಮ್ಮಳ ದೇಶಭಕ್ತಿಯ ಪರಿಚಯವನ್ನು ಪಡೆಯೋಣ. ಈಗ ನಾನು ಪಾಠನ ಓದ್ತೀನಿ. 18वीं शताब्दी में सत्ता लोलुप अंग्रेज़ों को नाकों चने चबाने वाली सर्वप्रथम भारतीय वीरांगना चेन्नम्मा थी. चेन्नम्मा का जन्म काकतीय वंश में सन 1778 में हुआ था. उनके पिता का नाम धूलप्पा देसाई और माता का नाम पद्मावती था. एक तो इकलौती, फिर रूपवती और स्वस्थ. चेन्नम्मा शब्द का अर्थ ही है सुंदर महिला. उनकी शिक्षा दीक्षा राजकुल के अनुरूप ही हुई. घुड़सवारी, शस्त्रास्त्रों का अभ्यास, आखेट आदि युद्ध कलाएं उन्हें अपने वीर पिता से प्राप्त हुई. अपने जंगम गुरु के मार्गदर्शन में उन्होंने उर्दू, मराठी और संस्कृत भाषाओं का अध्ययन किया. 18वीं ಶತಾಬ್ದಿ में 18ನೆಯ ಶತಮಾನದಲ್ಲಿ ಸತ್ತಾ ಲೋಲುಪ್, ಸತ್ತಾ ಅಂದರೆ ರಾಜ್ಯ, ಲೋಲುಪ್ ಅಂದರೆ ದುರಾಸೆ, ರಾಜ್ಯದ ದುರಾಸೆಯಿಂದ ಲೋಭ, ಲೋಲುಪ್ ಅಂದರೆ ಲೋಭ ಅಂತಲೂ ಹೇಳ್ಬೋದು. ರಾಜ್ಯದ ದುರಾಸೆಯಿಂದ ಅಂಗ್ರೇಜೋಂಕೋ ಬ್ರಿಟಿಷರಿಗೆ ನಾಕೋನ್ ಚನಿ ಚಬಾನ ಅಂತಂದರೆ ದಿಗ್ಭ್ರಮೆಗೊಳಿಸುವುದು, ಆಶ್ಚರ್ಯಪಡಿಸುವುದು ಅಂತ. ಬ್ರಿಟಿಷರಿಗೆ ದಿಗ್ಭ್ರಮೆ ಪಡಿಸಿದ ಸರ್ವಪ್ರಥಮ ಮೊಟ್ಟ ಮೊದಲ ಭಾರತೀಯ ವೀರಾಂಗನ ಚೆನ್ನಮ್ಮ ಥಿ. ಭಾರತೀಯ ವೀರಾಂಗ ಚೆನ್ನಮ್ಮ, ಅವಳು ಬ್ರಿಟಿಷರಿಗೆ ಬಹಳ ಆಶ್ಚರ್ಯಪಡಿಸಿದ್ದಳು, ದಿಗ್ಭ್ರಮೆ ಮಾಡಿಸಿದ್ದಳು ತನ್ನ ಸಾಹಸದಿಂದ. ಚೆನ್ನಮ್ಮ का जन्म काकतीय वंश में सन 1778 में हुआ था. ಚೆನ್ನಮ್ಮಳ ಜನ್ಮ ಕಾಕತೀಯ ವಂಶದಲ್ಲಿ ಸುಮಾರು 1778ರಲ್ಲಿ ಆಗಿತ್ತು. ಉನ್ಕೆ ಅವರ ಪಿತಾ ಕಾ ನಾಮ್, ತಂದೆಯ ಹೆಸರು ಧೂಲಪ್ಪ ದೇಸಾಯಿ, ತಂದೆಯ ಹೆಸರು ಧೂಲಪ್ಪ ದೇಸಾಯಿ. ಔರ್ ಮಾತಾ ಕಾ ನಾಮ್, ತಾಯಿಯ ಹೆಸರು ಪದ್ಮಾವತಿ ಥಾ, ಪದ್ಮಾವತಿ ಅಂತ ಆಗಿತ್ತು. ಏಕ್ ತೋ ಒಂದು, ಇಕಲೌತಿ, ಇಕಲೌತಿ ಅಂದರೆ ಏಕಮಾತ್ರ. ಧೂಲಪ್ಪ ದೇಸಾಯಿ ಮತ್ತು ಪದ್ಮಾವತಿಗೆ ಚೆನ್ನಮ್ಮ ಏಕಮಾತ್ರ ಮಗಳಾಗಿದ್ದಳು, ಪುತ್ರಿಯಾಗಿದ್ದಳು. ಫಿರ್ ಮತ್ತು ರೂಪವತಿ, ರೂಪವತಿನೂ ಆಗಿದ್ಲು. ಅವ್ರ ಸ್ವಸ್ಥ ಮತ್ತು ಬಹಳ ಆರೋಗ್ಯವಂತಳಾಗಿದ್ದಳು. ಚೆನ್ನಮ್ಮ ಶಬ್ದ का अर्थ ही है सुंदर कन्या. ಚೆನ್ನಮ್ಮ ಅಂದರೆ ಏನು, ಚೆನ್ನಾಗಿರುವ ಮಹಿಳೆ ಅಂತ ಅಲ್ವಾ. ಚೆನ್ನಮ್ಮ का अर्थ ही है, ಚೆನ್ನಮ್ಮ ಶಬ್ದದ ಅರ್ಥನೇ ಆಗಿದೆ ಸುಂದರ ಮಹಿಳೆ ಎಂದು, ಸುಂದರ ಕನ್ಯೆ. ಉನ್ಕಿ ಅವರ ಶಿಕ್ಷಾ ದೀಕ್ಷಾ, ಅವಳ ಶಿಕ್ಷಣ ದೀಕ್ಷಾ ಟ್ರೈನಿಂಗ್ ಎಲ್ಲ ತರಬೇತಿ ರಾಜಕುಲ್ಕೆ ಅನುರೂಪ ಹಿ ಹುಯಿ. ಚೆನ್ನಮ್ಮಳ ಶಿಕ್ಷಾ ಮತ್ತು ತರಬೇತಿ ರಾಜಕುಲ್ಕೆ ಅನುರೂಪ, ರಾಜ ಮನೆತನದ ಅನುರೂಪ ಆಗಿತ್ತು. ಗುಡಸವಾರಿ ಅಂದರೆ ಕುದುರೆ ಸವಾರಿ, ಶಸ್ತ್ರಾಸ್ತ್ರೋಂಕ ಅಭ್ಯಾಸ, ಶಸ್ತ್ರಗಳು ಆಯುಧಗಳನ್ನು ಹೇಗೆ ನಡೆಸುವುದು, ಯುದ್ಧ ಮಾಡುವುದು ಅನ್ನುವ ಅಭ್ಯಾಸ. ಆಖೇಟ್ ಅಂದರೆ ಬೇಟೆಯಾಡುವುದು, ಆದಿ ಮುಂತಾದವು ಯುದ್ಧ ಕಲಾಯೆ, ಯುದ್ಧದ ಕಲೆಗಳು. ಉನ್ಹೆ ಅವರಿಗೆ ಅಪ್ನೆ ವೀರ ಪಿತಾಸೆ, ತನ್ನ ವೀರ ತಂದೆ ಯಾರು ಧೂಲಪ್ಪ ದೇಸಾಯಿಯಿಂದ
पिता से प्राप्त हुई थी, ಸಿಕ್ಕಿತ್ತು. अपने ಜಂಗಮ ಗುರು, ಇವರ ಗುರುಗಳ ಹೆಸರು ಜಂಗಮ ಅಂತ. ಆ ಜಂಗಮ ಗುರುಗಳ ಮಾರ್ಗದರ್ಶನದಿಂದ गाइडलाइंसिंद उन्होंने उर्दू, मराठी और संस्कृत भाषाओं का अध्ययन किया. ಇವರು ಗುರುಗಳಿಂದ ಉರ್ದು ಭಾಷೆ, ಮರಾಠಿ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳನ್ನು ಕಲಿತಿದ್ದಳು. ಈಗ ಮುಂದೆ ನೋಡೋಣ, ಮುಂದಿನ ಪಾಠ. कित्तूर कर्नाटक राज्य के उत्तरी बेळगावी जिले में है. उन दिनों कित्तूर कर्नाटक राज्य के व्यापार का प्रसिद्ध केंद्र भी था. देश विदेश के व्यापारी वहाँ के बाज़ारों में हीरे जवाहरातें खरीदने के लिए आया करते थे. ऐसे समृद्ध राज्य के प्रजावत्सल्य राजा मल्लसर्ज थे. चन्नम्मा के माता पिता ने बड़े हौसले से उनका विवाह राजा मल्लसर्ज के साथ कर दिया. कित्तूर कर्नाटक के राज्य के उत्तरी बेळगावी जिले में है. ಕಿತ್ತೂರು ಈ ಊರು, ಚೆನ್ನಮ್ಮಾಳ ಈ ಊರು ಕರ್ನಾಟಕ ರಾಜ್ಯದ ಉತ್ತರ ಬೆಳಗಾವಿ ಜಿಲ್ಲೆಯಲ್ಲಿದೆ. ದಿನಗಳಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ವ್ಯಾಪಾರ ಕಾ ಪ್ರಸಿದ್ಧ ಕೇಂದ್ರ भी था. ಆ ದಿನಗಳಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯದ ವ್ಯಾಪಾರದ ಪ್ರಸಿದ್ಧ ಕೇಂದ್ರವಾಗಿತ್ತು. ದೇಶ ವಿದೇಶಕ್ಕೆ ವ್ಯಾಪಾರಿ, ದೇಶ ವಿದೇಶದ ವ್ಯಾಪಾರಿಗಳು ವಹಾಂಕೆ ಬಾಜಾರೋಮಿ, ವಹಾಂಕೆ ಅಲ್ಲಿಯ, ಬಾಜಾರ್ ಅಂದರೆ ಮಾರುಕಟ್ಟೆಗಳು, ದೇಶ ವಿದೇಶದಿಂದ ವ್ಯಾಪಾರಿಗಳು ಅಲ್ಲಿಯ ಮಾರುಕಟ್ಟೆಗೆ ಬಂದು ಹೀರೆ ಜವಾಹರಾತೆ, ಹೀರೆ ಅಂದರೆ ವಜ್ರ, ಜವಾಹರಾತೆ ಅಂದರೆ ವಜ್ರ ವೈಡೂರ್ಯಗಳು, ರತ್ನಗಳು, ಇವುಗಳನ್ನು ಖರೀದ್ನ ಅಂದರೆ ಕೊಂಡುಕೊಳ್ಳಲು ಆಯಾ ಕರ್ತೇಥೆ ಬರ್ತಾ ಇದ್ರು. ಐಸೆ ಸಮೃದ್ಧ, ಇಂತಹ ಸಮೃದ್ಧಿ ಪಡೆದ ರಾಜ್ಯಕ್ಕೆ ಪ್ರಜಾವತ್ಸಲ್ಯ ಅಂದರೆ ಪ್ರಜೆಗಳನ್ನು ಪ್ರೀತಿಸುವ ರಾಜ ಮಲ್ಲಸರ್ಜ ಥೇ. ಅಲ್ಲಿಯ ರಾಜನ ಹೆಸರು ಮಲ್ಲಸರ್ಜ ಆಗಿತ್ತು. ಚೆನ್ನಮ್ಮಕ್ಕೆ ಮಾತಾ ಪಿತಾನೆ, ಚೆನ್ನಮ್ಮಳ ತಂದೆ ತಾಯಿ ಬಹಳ ಹೌಸಲೆಸೆ, ಬಹಳ ಉತ್ಸಾಹದಿಂದ ಉನ್ಕಾ ವಿವಾಹ ಅಂದರೆ ಚೆನ್ನಮ್ಮಳ ವಿವಾಹವನ್ನು ರಾಜ ಮಲ್ಲಸರ್ಜ್ಗೆ ಸಾಥ್ ಕರ್ದಿಯ, ರಾಜ ಮಲ್ಲಸರ್ಜನ ಜೊತೆಯಲ್ಲಿ ಬಹಳ ಉತ್ಸಾಹದಿಂದ ಮದುವೆ ಮಾಡ್ತಾರೆ. ರಾಣಿ ಚೆನ್ನಮ್ಮ ಕಿತ್ತೂರ್ ಕೆ ರಾಜಮಹಲ್ ಮೇ ಸುಖ್ ಸೇ ರಹನೆ ಲಗಿ. ಹೀಗೆ ರಾಣಿ ಚೆನ್ನಮ್ಮ ಕಿತ್ತೂರ್ ಕೆ ರಾಜಮಹಲ್ ಮೇ, ಕಿತ್ತೂರಿನ ಅರಮನೆಯಲ್ಲಿ ಸುಖ್ ಸೇ ರಹನೆ ಲಗಿ, ಸುಖವಾಗಿ ಇರತೊಡಗಿದಳು. उनकी कोख से एक पुत्र रत्न का जन्म हुआ जिसका नाम था शिव बसवराज, लेकिन बचपन से में ही उसकी मृत्यु हुई. राजा मल्लसर्ज की पहली पत्नी थी रुद्रम्मा. पूना के पटवर्धन ने मल्लसर्ज को चालाकी से बंदी बना लिया. वहीं उनकी मृत्यु हो गई. मल्लसर्ज की मृत्यु के बाद चन्नम्मा ने रुद्रम्मा के पुत्र शिवलिंग रुद्रसर्ज को गद्दी पर बिठाया. शिवलिंग रुद्रसर्ज ने चन्नम्मा की सलाह को हवा में उड़ाकर चाटुकारों से गहरी मित्रता कर ली, जिससे कित्तूर का पतन शुरू हुआ. रानी चन्नम्मा कित्तूर के राजमहल में सुख से रहने लगी. ಚೆನ್ನಮ್ಮ ಕಿತ್ತೂರಿನ ರಾಜಮಹಲ್ ಅಂದರೆ ಅರಮನೆ, ಪ್ಯಾಲೇಸ್, ಅರಮನೆಯಲ್ಲಿ ಸುಖ್ ಸೇ ರಹನೆ ಲಗಿ, ಸುಖವಾಗಿ ಇರತೊಡಗಿದಳು. ಉನ್ಕಿ ಕೋಕ್ ಸೇ, ಕೋಕ್ ಅಂದರೆ ಗರ್ಭ, ಚೆನ್ನಮ್ಮಳ ಗರ್ಭದಲ್ಲಿ ಏಕ್ ಪುತ್ರ ರತ್ನ ಕಾ ಜನ್ಮ ಹುವ, ಒಬ್ಬ ರತ್ನದಂತಹ ಪುತ್ರನ ಜನ್ಮ ಆಯಿತು. ಜಿಸ್ಕಾ ನಾಮ್ ಥಾ, ಆ ಮಗುವಿನ ಹೆಸರು ಶಿವಬಸವರಾಜ್. ಲೇಕಿನ್ ಆದರೆ ಬಚ್ಪನ್ ಮೇ ಹಿ, ಬಾಲ್ಯದಲ್ಲಿಯೇ, ಬಚ್ಪನ್ ಅಂದರೆ ಬಾಲ್ಯದಲ್ಲಿಯೇ ಉಸ್ಕಿ ಮೃತ್ಯು ಹುಯಿ, ಅದರ ಮೃತ್ಯು ಆಗೋಯ್ತು. राजा मल्लसर्ज की पहली पत्नी थी रुद्रम्मा. ಮಲ್ಲಸರ್ಜನ ಒಬ್ಬ ಹಿರಿಯ ಪತ್ನಿ ಇದ್ಲು, ಅವಳ ಹೆಸರು ರುದ್ರಮ್ಮ. ಪೂನಾಗೆ ಪಟವರ್ಧನ್ನೇ, ಪೂನಾದ ಪಟವರ್ಧನ್ ರಾಜ ಮಲ್ಲಸರ್ಜಕೋ ಚಾಲಾಕಿ ಅಂದರೆ ಚಾಣಾಕ್ಷತನದಿಂದ, ಚಾಲಾಕಿಯಿಂದ
ಬಂದಿ ಬನಾಲಿಯ ಬಂಧಿಸ್ಬಿಡ್ತಾನೆ. ಏನೋ ಸುಳ್ಳು ಹೇಳಿ ಮೋಸ ಮಾಡಿ ಮಲ್ಲ ಸರ್ಜನನ್ನು ಬಂದಿ ಮಾಡಿಬಿಡ್ತಾನೆ. ವಹೀ ಉನ್ಕಿ ಮೃತ್ಯು ಹೋಗಯಿ, ಆ ಬಂಧ ಗೃಹದಲ್ಲಿಯೇ ಈ ಮಲ್ಲಸರ್ಜನ ಮೃತ್ಯು ಆಗೋಗುತ್ತೆ. ಜೈಲಿನಲ್ಲಿ ಕಾರಾವಾಸದಲ್ಲಿಯೇ ಮಲ್ಲಸರ್ಜನ ಮೃತ್ಯು ಆಗೋಗುತ್ತೆ. ಮಲ್ಲಸರ್ಜ್ ಕಿ ಮೃತ್ಯು ಕೆ ಬಾದ್ ಅಂದರೆ ನಂತರ ಚೆನ್ನಮ್ಮ ಏನು ಮಾಡ್ತಾಳೆ, ರುದ್ರಮ್ಮ ಕೆ ಪುತ್ರ, ಹಿರಿಯ ಪತ್ನಿ ರುದ್ರಮ್ಮ ಅವಳ ಪುತ್ರ ಶಿವಲಿಂಗ ರುದ್ರ ಸರ್ಜನನ್ನು ಗದ್ದಿ ಪರ್ ಬಿಠಾಯ. ಗದ್ದಿ ಅಂದರೆ ಸಿಂಹಾಸನ. ಯಾರು ಶಿವಲಿಂಗ ರುದ್ರ ಸರ್ಜನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸುತ್ತಾಳೆ. ಶಿವಲಿಂಗ ರುದ್ರ ಸರ್ಜನೆ ಚೆನ್ನಮ್ಮ ಕಿ ಸಲಾಹ್ಕೋ, ಆದರೆ ಇವನಿನ್ನು ಚಿಕ್ಕವನ್ ಆ ಚೆನ್ನಮ್ಮ ಅವನಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇರ್ತಾಳೆ, ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಇರ್ತಾಳೆ. ಆದರೆ ಅವನೇನು ಮಾಡ್ತಾನೆ, ಚೆನ್ನಮ್ಮ ಕಿ ಸಲಾಹ್ಕೋ ಹವಾಮೇ ಉಡಾಕರ್, ಹವಾ ಅಂದರೆ ಗಾಳಿ, ಉಡಾಕರ್ ಅಂದರೆ ಹಾರಿಸಿ, ಗಾಳಿಯಲ್ಲಿ ಹಾರಿಸಿ ಅಂದ್ರೇನು, ಅವಳ ಸಲಹೆಗಳನ್ನು ತಿರಸ್ಕರಿಸಿ. ಚಾಟುಕಾರರು ಅಂದರೆ ಸುಮ್ಮನೆ ಏನೋ ಹೇಳ್ತಾರಲ್ಲ, ಹೊಗಳು ಭಟ್ಟರು ಅಂತ, ಸುಮ್ಮನೆ ಹೊಗಳಿ ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ಳೋರು, ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ಸುಮ್ಮನೆ ಪ್ರಶಂಸೆ ಮಾಡ್ತಾರಲ್ಲ, ಅವ್ರಿಗೆ ಚಾಟುಕಾರರು ಅಂತ ಹೇಳ್ತಾರೆ. ಇವನು ಶಿವಲಿಂಗ ರುದ್ರಸರ್ಜ ಏನು ಮಾಡ್ತಾನೆ, ಚೆನ್ನಮ್ಮಳ ಸಲಹೆಗಳನ್ನೆಲ್ಲ ತಿರಸ್ಕರಿಸಿ ಚಾಟುಕೋರರ ಗಹರಿ ಇದ್ರೆ ಆಳವಾದ ಡೀಪ್ ಮಿತ್ರತಾ ಕರ್ಲಿ, ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ, ಅವ್ರ ಜೊತೆಯಲ್ಲಿ ಗೆಳೆತನ ಮಾಡ್ಕೊಳ್ತಾನೆ, ಕೆಟ್ಟರ ಜೊತೆಯಲ್ಲಿ ಗೆಳೆತನ ಮಾಡ್ತಾನೆ. ಜಿಸಸೆ ಅದರಿಂದ ಕಿತ್ತೂರ್ ಕಾ ಪತನ್ ಶುರು ಹುವ. ಇನ್ನೇನು ಕೆಟ್ಟವರ ಜೊತೆಯಲ್ಲಿ ಸಂಘ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಕಿತ್ತೂರಿನ ಪತನ ಸ್ಟಾರ್ಟ್ ಆಗುತ್ತೆ. ಪತನ ಅಂದರೆ ನಾಶ, ಕಿತ್ತೂರಿನ ನಾಶ ಶುರುವಾಗುತ್ತೆ. राजा शिवलिंग रुद्रसर्ज की मृत्यु 11 दिसंबर 1824 को हुई. इसे अंग्रेज़ों ने कित्तूर राज्य को हड़पने का बड़ा अच्छा अवसर समझा. राजा निस्संतान मरा था. उसने अपने एक संबंधी गुरुलिंग मल्लसर्ज को गोद लिया था, लेकिन अंग्रेज़ गोद लिए पुत्र को उत्तराधिकारी नहीं मानते थे. उस समय डालहौसी गवर्नर जनरल थे. ऐसे अवसर पर रानी चेन्नम्मा ने कित्तूर राज्य को संभाल कर रक्षा करने की कसम खाई. राजा शिवलिंग रुद्रसर्ज की मृत्यु 11 सितंबर 1824 को हुई. ಇವನು ಮತ್ತೆ ರುದ್ರಮಾಳ ಮಗನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಅವನು ಸಹ 11 ಡಿಸೆಂಬರ್ 1824ರಲ್ಲಿ ಅವನದು ಸಹ ಮೃತ್ಯು ಆಗತ್ತೆ, ನಿಧನ ಆಗತ್ತೆ. ಈಗ ಇಸೆ ಅಂಗ್ರೇಜೋನೆ, ಇದರಿಂದ ಬ್ರಿಟಿಷರಿಗೆ ಕಿತ್ತೂರು ರಾಜ್ಯಕ್ಕೂ ಹಡಪ್ನಿ, ಕಿತ್ತೂರು ರಾಜ್ಯವನ್ನು ವಶಪಡಿಸಿಕೊಳ್ಳಲು, ಹಡಪ್ನ ಅಂದರೆ ವಶಪಡಿಸಿಕೊಳ್ಳಲು, ಕಬಳಿಸಲು, ಬಡಾ ಅಚ್ಚಾ ಅವಸರ್ ಸಮझा, ಬಹಳ ಒಳ್ಳೆಯ ಬಡಾ ಅಚ್ಚಾ ಬಹಳ ಒಳ್ಳೆಯ, ಅವಸರ್ ಅಂದರೆ ಅವಕಾಶ ಅಂತ, ಸಮझा ತಿಳಿದುಕೊಂಡರು. ಅವಸರ ಅಂದರೆ ಅವಕಾಶ, ಸಮझा ತಿಳಿದುಕೊಂಡರು. ರಾಜ ನಿಸ್ಸಂತಾನ್ ಮರಾಠ. ಆ ರಾಜ ನಿಸ್ಸಂತಾನ ಅಂದರೆ ಯಾವುದೇ ಸಂತಾನ ಇರಲಿಲ್ಲ, ಸಂತಾನ ಇಲ್ಲದೆ ಅವನು ಸತ್ತಿದ್ದ. ಉಸ್ನೆ ಅಪ್ನೆ ಏಕ್ ಸಂಬಂಧಿ ಗುರುಲಿಂಗ್ ಮಲ್ಲಸರ್ಜ್ ಕೋ ಗೋದ್ ಲಿಯಾ ಥಾ. ಅವನು ಒಬ್ಬ ಸಂಬಂಧಿ, ಯಾರೋ ನೆಂಟರಲ್ಲಿ ಸಂಬಂಧಿಕರಲ್ಲಿ ಗುರುಲಿಂಗ್ ಮಲ್ಲಸರ್ಜ್ ಅನ್ನುವ ಮಗುವನ್ನು ಗೋದ್ ಲಿಯಾ ಥಾ. ಗೋದ್ಲೇನ ಅಂದರೆ ದತ್ತು ತೆಗೆದುಕೊಳ್ಳುವುದು, ದತ್ತು ತೆಗೆದುಕೊಂಡಿದ್ದ. ಲೇಕಿನ್ ಆದರೆ ಬ್ರಿಟಿಷ್ ಗೋದ್ ಲಿಯೇ ಹುವೆ ಪುತ್ರಕೋ, ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ದತ್ತು ತೆಗೆದುಕೊಂಡ ಪುತ್ರನನ್ನು ಉತ್ತರಾಧಿಕಾರಿ ನಹಿ ಮಾನ್ತೆ ಥೆ. ಇಲ್ಲ, ದತ್ತು ತಗೊಂಡ್ರೆ ಅವನು ಉತ್ತರಾಧಿಕಾರಿ ಇಲ್ಲ, ಆಗಲು ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾ ಇದ್ರು. ಆ ಸಮಯ ಡಾಲ್ಹೌಸಿ ಗವರ್ನರ್ ಜನರಲ್ ಥೆ. ಆ ಸಮಯದಲ್ಲಿ ಡಾಲ್ಹೌಸಿ ಗವರ್ನರ್ ಜನರಲ್ ಆಗಿದ್ದರು. ಐಸೆ ಅವಸರ್ ಪರ್, ಇಂತಹ ಅವಸರ ಅಂದರೆ ಸಂದರ್ಭದಲ್ಲಿ, ಇಲ್ಲಿ ಅವಕಾಶದಲ್ಲಿ ಅಂತಂದು ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನೇ ಕಿತ್ತೂರು ರಾಜ್ಯಕ್ಕೂ ಸಂಭಾಲ್ಕರ್ ಅಂದರೆ ಸಂಭಾಳಿಸಿಕೊಂಡು, ಮೇಂಟೈನ್ ಮಾಡಿಕೊಂಡು, ರಕ್ಷಾ ಕರ್ನಿಕೆ ಕಸಂ ಖಾಯಿ, ನಾನು ಕಿತ್ತೂರು ರಾಜ್ಯವನ್ನು ಮೇಂಟೈನ್ ಮಾಡ್ತೀನಿ, ಸಂಭಾಳಿಸ್ತೀನಿ, ನೋಡ್ಕೊಳ್ತೀನಿ
ರಕ್ಷಣೆ ಮಾಡ್ತೀನಿ ಅಂತ ಕಸಮ್ ಅಂದರೆ ಪ್ರತಿಜ್ಞೆ प्रतिज्ञे ಮಾಡ್ತಾಳೆ. कित्तूर राज्य में अंग्रेजी सैनिकों के प्रवेश से रानी चेन्नम्मा का रक्त खौल उठा, लेकिन उस समय वे कुछ नहीं कर सकी. अंग्रेज़ों से लोहा लेने के लिए उन्होंने भीतर ही भीतर तैयारी आरंभ कर दी. अंग्रेज़ी प्रतिनिधि थैकरे ने रानी चेन्नम्मा को भांति भांति के संदेश भेजे, मगर रानी अपनी स्वाधीनता का सौदा करने पर राज़ी न हुई. इसी समय थैकरे को कित्तूर राज्य के यल्लप्पा शेट्टी और वेंकटराव नामक देशद्रोही मिल गए. वे कित्तूर का नमक खाकर कित्तूर की जड़ें खोदने के लिए तैयार हो गए. कित्तूर राज्य में अंग्रेज़ी सैनिकों के प्रवेश से, ಕಿತ್ತೂರು ರಾಜ್ಯದಲ್ಲಿ ಬ್ರಿಟಿಷರ ಸೈನಿಕರು ಪ್ರವೇಶ ಮಾಡತೊಡಗ್ತಾರೆ. ಪ್ರವೇಶ ಕರ್ನೇಸೆ, ಬ್ರಿಟಿಷರ ಸೈನಿಕರು ಪ್ರವೇಶ ಮಾಡಿದಾಗ ರಾಣಿ ಚೆನ್ನಮ್ಮ ರಕ್ತ ಖೌಲುಠ, ರಾಣಿ ಚೆನ್ನಮ್ಮಳ ರಕ್ತ ಖೌಲುಠ ಅಂದರೆ ರಕ್ತ ಕುದಿಯುವುದು ಅಂದ್ರೇನು, ಅಷ್ಟೊಂದು ಸಿಟ್ಟು ಬಂತು. ಬ್ರಿಟಿಷರು ಕಿತ್ತೂರಿನಲ್ಲಿ ಪ್ರವೇಶ ಮಾಡಿದಾಗ ಚೆನ್ನಮ್ಮಳಿಗೆ ಬಹಳ ಸಿಟ್ಟು ಬಂತು. ಲೇಕಿನ್ ಆದರೆ ಉಸ್ ಸಮಯ, ಆ ಸಮಯದಲ್ಲಿ ವೇ ಕುಚ್ ನಹಿ ಕರ್ ಸಕಿ, ಅವಳು ಕುಚ್ ನಹಿ ಅಂದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಸಿಟ್ಟು ಬಂತು, ಆದ್ರೂ ಆ ಸಮಯದಲ್ಲಿ ಅವಳಿಗೆ ಏನು ಮಾಡಲು ಸಾಧ್ಯ ಆಗಲಿಲ್ಲ. ಅಂಗ್ರೇಜೋं से ಲೋಹಾ ಲೇನೆ ಕೆ ಲಿಯೆ, ಬ್ರಿಟಿಷರ ಜೊತೆಯಲ್ಲಿ ಲೋಹಾಲೇನ ಅಂದರೆ ಅವರನ್ನು ಎದುರಿಸಲು, ಸೇಡು ತೀರಿಸಿಕೊಳ್ಳಲು, ಲೋಹಾಲೇನ ಅಂದರೆ ಸೇಡು ತೀರಿಸಿಕೊಳ್ಳಲು, ಬದಲಾ ಲೇನೆ ಕೆ ಲಿಯೆ ಉನ್ಹೋನೆ ಭೀತರ್ ಹಿ ಭೀತರ್, ಭೀತರ್ ಅಂದರೆ ಒಳಗೆ, ಭೀತರ್ ಹಿ ಭೀತರ್ ಒಳೊಳಗೆ ತಯಾರಿ ಆರಂಭ ಕರ್ದಿ, ಒಳಗೇನೆ ಬ್ರಿಟಿಷರ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ, ಅವರಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಲು ಆರಂಭ ಮಾಡ್ತಾಳೆ. ಅಂಗ್ರೇಜಿ ಪ್ರತಿನಿಧಿ ಥೈಕರೆನೆ, ಪ್ರತಿನಿಧಿ ಅಂದರೆ ರೆಪ್ರೆಸೆಂಟೆಡ್, अंग्रेजी प्रतिनिधि थैकरे ने रानी ಚೆನ್ನಮ್ಮ को भांति भांति के संदेश भेजे. ಬ್ರಿಟಿಷರ ಪ್ರತಿನಿಧಿ ಥೈಕರೆ ಎನ್ನುವವನು ರಾಣಿ ಚೆನ್ನಮ್ಮಗೆ ಭಾಂತಿ ತರತರದ ಸಂದೇಶಗಳನ್ನು ಕಳಿಸ್ತಾನೆ, ಮೆಸೇಜ್ ಕಳಿಸ್ತಾನೆ. ಭಾಂತಿ ಅಂದರೆ ತರತರದ ಅಂತ, ವಿಧದ. ಮಗರ್ ಆದರೆ ರಾಣಿ ಅಪ್ನಿ ಸ್ವಾಧೀನತಾ ಕಾ ಸೌದಾ ಕರ್ನೆ ಪರ್ ರಾಜಿ ನಾ ಹುಯಿ. ಅವನು ಎಷ್ಟೇ ಥರದ ಸಂದೇಶ ಕಳಿಸಿದ್ರೂ ರಾಣಿ ಮಾತ್ರ ತನ್ನ ಸ್ವಾತಂತ್ರ್ಯದ ಸೌದ ಅಂದರೆ ವ್ಯಾಪಾರ ಮಾಡುವುದಕ್ಕೆ ರಾಜಿ ನಾ ಹುಯಿ. ರಾಜಿ ಅಂದರೆ ಒಪ್ಪಿಗೆ, ಅವಳು ಒಪ್ಪಲಿಲ್ಲ. ತನ್ನ ಸ್ವಾಧೀನತೆಯನ್ನು ವ್ಯಾಪಾರ ಮಾಡಲು ಅವಳು ಒಪ್ಪಲಿಲ್ಲ. ಇದೇ ಸಮಯದಲ್ಲಿ ಥೈಕರೆ ಕೋ ಕಿತ್ತೂರು ರಾಜ್ಯಕ್ಕೆ ಯಲ್ಲಪ್ಪ ಶೆಟ್ಟಿ और ವೆಂಕಟರಾವ್ ನಾಮಕ್ ದೇಶದ್ರೋಹಿ ಮಿಲ್ ಗಯೆ. ಇದೇ ಸಮಯದಲ್ಲಿ ಥೈಕರೆಗೆ, ಯಾರು ಆ ಪ್ರತಿನಿಧಿ ಥೈಕರೆಗೆ, ಕಿತ್ತೂರು ರಾಜ್ಯದ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅನ್ನುವ ಇಬ್ಬರು ದೇಶದ್ರೋಹಿಗಳು ಸಿಕ್ಬಿಡ್ತಾರೆ. ವೇ ಕಿತ್ತೂರ್ ಕಾ ನಮಕ್ ಖಾಕರ್, ಈ ದೇಶದ್ರೋಹಿಗಳು ಕಿತ್ತೂರಿನ ನಮಕ್ ಅಂದರೆ ಉಪ್ಪು, ಕಿತ್ತೂರಿನ ಉಪ್ಪು ತಿಂದು ಕಿತ್ತೂರ್ ಕಿ ಜಡ್ ಅಂದರೆ ಬೇರು, ಕಿತ್ತೂರಿನ ಬೇರನ್ನೇ ಕೆತ್ತಲು ಆರಂಭ ಮಾಡಿದರು. ಮಕ್ಕಳೇ, ಈಗ ಮುಂದಿನ ಪಾಠವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.